ಬಿಡು ಡಿಫ್ರೆಂಟ್ ಆಗಿ ಏನಾದ್ರು ತಗೊಂಡಿದ್ದಾಳಲ್ಲ ಅದು ಖುಷಿ ಪಡ್ಬೇಕು. ಲಚ್ಚಕ ನಮ್ಮ ಮುಚ್ಚಕ ಹಿಂಗೆ ಚೆನ್ನಾಗಿದೆ. ಲಚ್ಚು ಬರ್ಡೇ ಪಾಸ್ ಚೆನ್ನಾಗಿ ಕಾಣಿಸುತ್ತೆ ಲಚ್ಚು ಮೇಲೆ. ಒಂದು ಫಸ್ಟ್ ಡ್ರೆಸ್ ಗೈಸ್ ಹೇಗೆ ಕಾಣಿಸ್ತಾ ಇದೆ, ನನಗೊಂದು ಸಕ್ಕತ್ ಇಷ್ಟ ಆಯ್ತು. ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ ಬಟ್ಟೆ ಇದು. ನಾನು ಅವರೆಕಾಯಿ ಬಿಡಿಸಿ ನಮ್ಮ ಅಮ್ಮಗೆ ಸೊಂಟ 8 ಗೇಣಾಗೈತಂತೆ ಅಂದ್ರೂ ಕೇಳ್ತಾ ಇಲ್ಲ. ನೆನ್ಸಿಟ್ಟೈತೆ ಬೇಡ ಮಮ್ಮಿ. ನಾನು ಹೇಳ್ತಾ ಇದ್ದೀನಿ ಮಮ್ಮಿ ಬೇಡ ನೆನ್ಸ್ಬೇಡ ನೋಡು. ಬೆಳಗ್ಗೆ ಏನು ಗೊತ್ತಾ, ನಮ್ಮಮ್ಮ ಒಬ್ಬರೇನು ಇತ್ಕಲ್ಲ, ಸರಿ ಒಂದೇ ಎತ್ತೈತೆ ಅಂತ ನಾವು ಇತ್ಕೋಗಿ ಹೋಗ್ಬಿಟ್ಟು ನಮ್ಮ ಸೊಂಟ 12 ಗೇಣಾಗಿರುತ್ತಲ್ಲಿ. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಮೆಸ್, ಬಿಕಾಸ್ ಇಲ್ಲಿ ಬಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನನ್ನದು ರೂಮ್ನ. ಆ್ಯಂಡ್ ನಾನು ಕೂಡ ಹೊರಗಡೆ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೆ. ಸೊ ಬಟ್ಟೆ ಮಡಿಸಿದಾಯಿತು. ಆ್ಯಂಡ್ ಹಾಗೆಯೇ ಒಂದು ಸ್ವಲ್ಪ ಇನ್ನೊಂದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಶಾಪಿಂಗ್ ಹೋಗಿದ್ವಲ್ವಾ. ಸೊ ಶಾಪಿಂಗ್ ಹೋದಾಗ ಅಂದರೆ ಬಟ್ಟೆ ಶಾಪಿಂಗ್ ಲಚ್ಚು ಬ್ಲಾಗಲ್ಲಿ ನೋಡಿರ್ತೀರ ನೀವು. ಸೊ ಬಟ್ಟೆಗಳೆಲ್ಲ ತಗೊಂಡು ಅದಾದಮೇಲೆ ಅದನ್ನ ಅಲ್ಲೇ ಸ್ಟಿಚ್ಗೆ ಅಂತ ಕೊಟ್ಟಿದ್ವಿ. ಸ್ವಲ್ಪ ಆಲ್ಟ್ರೇಷನ್ಸ್ ಇತ್ತು. ಸೊ ಆಲ್ಟ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬಟ್ಟೆಗಳು ಬಂದಿದೆ ಗಾಯ್ಸ್. ಸೊ ಇಲ್ಲಿದೆ ನೋಡಿ ಬಟ್ಟೆಗಳು. ಸೊ ಯಾವ ಬಟ್ಟೆ ತೊಗೊಂಡ್ವಿ ಏನು ಎತ್ತ ಅಂತ ನಿಮಗೆ ತುಂಬ ಡೀಟೇಲಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಲಚ್ಚುನೂ ಇರಬೇಕಿತ್ತು ಇವತ್ತು ವ್ಲಾಗ್ ಮಾಡೋದಕ್ಕೆ. ಬಟ್ ಏನಪ್ಪ ಅಂದರೆ ಲಚ್ಚು ಇವತ್ತು ತಾನೇ ದೊಮ್ಲೂರ್ಗೆ ಹೋದ್ಲು. ಬಟ್ಟೆ ಆಮೇಲೆ ಬಂತು. ಸೊ ಅದಕ್ಕೆ ನಾನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಅಕ್ಕ ನೀನೇ ಮಾಡಿ ತೋರಿಸ್ಬಿಡು ಅಂತ ಹೇಳ್ಬಿಟ್ಟು ಹೋದ್ಲು. ಸೊ ಎಸ್ ಗೈಸ್, ಬನ್ನಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಬಟ್ಟೆ ಏನು ಆಯ್ತು ಅಂತ. ಆ್ಯಕ್ಚುಲಿ ಏನಪ್ಪ ಅಂದರೆ ನಂದಿಗೂ ಕೂಡ ಗೊತ್ತಿಲ್ಲ ಹಾಗೂ ಮಮ್ಮಿಗೂ ಕೂಡ ಗೊತ್ತಿಲ್ಲ ಪ್ರಾಪರಾಗಿ ನಾವು ಯಾವ ಬಟ್ಟೆ ತೊಗೊಂಡ್ವಿ, ಅದು ಹೇಗೆ ಕಾಣುತ್ತೆ ಏನು ಅಂತ. ಸೊ ಎಲ್ಲರ ಜೊತೆ ಅವರಿಬ್ಬರ ಜೊತೆನೂ ಇವಾಗ ತೋರಿಸ್ತೀನಿ. ಅವ್ರಿಗೂ ತೋರಿಸ್ತೀನಿ ಹಾಗೂ ಜೊತೆಲಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ನೀವೆಲ್ರಿಗೂ ಕೂಡ ಈ ಬಟ್ಟೆಗಳು ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಲೈಕ್ ಶಾಪಿಂಗ್ ಬ್ಲಾಗಲ್ಲೇ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ತುಂಬ ಒಳ್ಳೆ ಬಟ್ಟೆಗಳಿದೆ, ಸೆಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತಾರ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೂ ತುಂಬ ಜನಕ್ಕೆ ಬಟ್ಟೆಗಳೆಲ್ಲ ಕೂಡ ತುಂಬ ಜಾಸ್ತಿ ಇಷ್ಟನೂ ಕೂಡ ಆಗಿತ್ತು. ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಟ್ ಇವಾಗ ಯಾವ ಬಟ್ಟೆನ ತೊಗೊಂಡಿದ್ದೀವಿ ಫೈನಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಯಾವುದು ನಿಮ್ಮ ಫೇವ್ರೆಟ್. ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ ಯಾವ ಬಟ್ಟೆನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬನ್ನಿ ಇವಾಗ ತೋರಿಸೋಣ ನಂದುಗೆ ಹಾಗೂ ಮಮ್ಮಿಗೆ ನಾವು ತಗೊಂಡಿರುವಂಥ ಸಂಕ್ರಾಂತಿ ಹಬ್ಬದ ಬಟ್ಟೆಗಳು. ಬಟ್ ಏನಪ್ಪ ಅಂದರೆ ಒಂದು ಬೇಜಾರು, ನಮ್ಮ ಮೇಘಲಾ ದೇವಿಯವರು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ನೀವು ತಗೊಬಂದಿಲ್ಲ. ಎಂಥ ಸುಳ್ಳಿ. ಎಷ್ಟು ಗೊತ್ತಾ, ಲಾಸ್ಟ್ ಮೂಮೆಂಟ್ ಅವ್ರು ಕ್ಲೋಸ್ ಮಾಡ್ತೀವಿ ಅಂದ್ರೂ ಇಲ್ಲ ಇರಿ ನಾವು ಅವಳಿಗೆ ಏನು ಬೇಕು ಅದನ್ನ ನಾನು ಇನ್ನೊಬ್ರು ತಂಗಿಗೂ ಅವರೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ನಂದು ಮೇಡಮ್ಗೆ ತಗೊಳಲ್ವಾ ಅಂತ. ಎಷ್ಟು ಸತಿ ಅವಳಿಗೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ರು ಇಲ್ಲ ನನಗೆ ಬೇಡ, ನೀವು ತಗೋಬರೋದು ನನಗೆ ಬೇಡ, ನಾನು ತಗೊತೀನಿ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಆಂಟಿ ವೆಬ್ಸ್ ಇರುತ್ತೆ ತಿಕ್ಲಿ ಬಟ್ಟೆದು. ಸೊ ಗೈಸ್ ಬನ್ನಿ ತೋರ್ಸೋಣ ನಮ್ಮ ಅಮ್ಮಂಗೆ ನನ್ನ ತಂಗಿರಿಗೆ ನಾವು ಯಾವ ಬಟ್ಟೆ ತಂದಿದ್ದೀವಿ ಅಂತ. ಓಕೆ ಗೈಸ್, ಸೊ ಎಸ್ ಇವಾಗ ಬನ್ನಿ ಮಮ್ಮಿ ಹಾಗೂ ನಂದುಗೆ ತೋರ್ಸೋಣ. ಆ್ಯಂಡ್ ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನಾಳೆ ಬೆಳಗ್ಗೆಗೋಸ್ಕರ ಅವರೆಕಾಯಿ ಬಿಡಿಸ್ತಾ ಇದ್ದಾರೆ. ನಾಳೆ ಏನು ಮಮ್ಮಿ? ಅವರೆಕಾಯಿ ಸಾಂಬಾರಾ? ಇತ್ಕಿದ ಬೇಳೆ ಸಾಂಬಾರ್. ಏಕೆ ಇವಳು ಮುಖ ನೋಡಿ ಹೆಂಗಾಡ್ತಾರೆ ಮಮ್ಮಿ. ನೋಡು ಮಮ್ಮಿ, ಇತ್ಕಿದ ಬೇಳೆ ಸಾಂಬಾರ್ಗೆ ಅಲ್ಲ ನನಗದು ಇಷ್ಟ ಅಂತ ತಿಂತೀನಿ, ನನಗೆ ಅದಕ್ಕಿಲ್ಲ. ಬೆಳಗ್ಗೆ ತಿಂಡಿ ಏನು? ಪೊಂಗಲ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಗೆಣಸು, ಅವರೆಕಾಯಿ, ಕಡಲೆಕಾಯಿ, ಆಮೇಲೆ ನೀನು ಎದ್ಬಿಡ್ತೀನಿ ಎಳ್ಳು ಬೆಲ್ಲ. ನೀನು ಒಂದು ಕೆಲಸ ಮಾಡಿ ಆಫೀಸ್ಗೆ ಹೋಗ್ಬಿಟ್ಟು ತಿನ್ಕೊಂಡು ಕೂತ್ಕೊ. ಸಿಟ್ಟು ಹತ್ತಿಸ್ತಾಳೆ ನಂಗೆ ಅವಾಗ್ಲಿಂದ. ಇವಳನ್ನ ಬ್ಯಾನ್ ಮಾಡಿ ಫಸ್ಟ್. ಮಮ್ಮಿ ಅಕ್ಕ ಎದೊಳ ಮಾಡಿಡು. ಆಯ್ತಾ? ಮಾಮಿ ಏನು ಮಾಮಿ ಅಚ್ಚು ಎಲ್ಲಿ? ಅಚ್ಚು ಅಡ್ಡು ಅಚ್ಚು ಎಲ್ಲ ಎಲ್ಲಿ? ಜಿಂಕಿ ಗದ ಯಾರು?
ಗದ್ದ ಯಾರು ಮಗ್ನೆ? ಏಯ್ ಜಿಂಕಿ ಫೋಟೋ ತೆಗಿತೀನಿ. ಗದ್ದ ಯಾರು? ಗದ್ದ ಗದ್ದ ಇರೋದ್ರ ಅಮ್ಮ ಅಂತಾನೆ. ಅವನಿಗೆ ಗುಡ್ಡ ಅಂತ ಅಂದ್ರೆ ಗದ್ದ ಅಂತದೆ. ಓಕೆ ಗೈಸ್, ಸೊ ಇಲ್ಲಿದೆ ಬಟ್ಟೆಗಳು ತಗೊಂಡು ಟೈಮ್ ವೇಸ್ಟ್ ಆಯ್ತದೆ ಅಂತ ನಾವು ಬಟ್ಟೆ ತಗೋ. ಫಸ್ಟ್ ಬಟ್ಟೆ ಲಚ್ಚು ತೋರಿಸ್ತಾಳೆ ಅವಳು ಕಳ್ಳಿ. ಫಸ್ಟ್ ಬಟ್ಟೆ ಎರಡು ತಗೊಂಡೋಳ ಗೊತ್ತಿಲ್ಲ ನನಗೆ. ಅವಳೇನೋ ಆ ಜೊತೆನೋ ಹೇಳ್ಬಿಟ್ಟು ಹೊರಟದ. ಇಲ್ಲ ಇಲ್ವಾ? ಸೊ ಗೈಸ್, ಇದು ಫಸ್ಟ್ ಬಂದು ಲಚ್ಚುದು ಬಟ್ಟೆ. ಶರಾರ ತಗೊಂಡ್ಬಿಟ್ಟವಳು ಲಚ್ಚು. ಚೆನ್ನಾಗೈತೆ. ಚೆನ್ನಾಗಿರುತ್ತೆ ಕಣಮ್ಮಿ. ಬಿಡು, ಡಿಫ್ರೆಂಟ್ ಆಗಿ ಏನಾದ್ರು ತಗೊಂಡಿದ್ದಾಳಲ್ಲ ಅದು ಖುಷಿ ಪಡ್ಬೇಕು. ಲಚ್ಚಕ ನಮ್ಮ ಮುಚ್ಚಕ ಹಿಂಗೆ ಚೆನ್ನಾಗಿದೆ. ಲಚ್ಚು ಬಟ್ಟೆ ಪಾಸ್ ಚೆನ್ನಾಗಿ ಕಾಣ್ತಿತ್ತು ಲಚ್ಚು ಮೇಲೆ. ಅವಳ ಹತ್ರ ಔತಾನೆ ಇರ್ತವಲ್ಲ ಈ ತರದಿಲ್ಲ. ಈ ಥರದ್ದಿಲ್ಲ ಅವಳ ಹತ್ರ. ಈ ಕಲರ್ ಯಾವ ಕಲರ್ ಹೇಳಿದ್ದು? ಲ್ಯಾವೆಂಡರ್ ತೋರಿಸ್ತೀನಿ. ಸೊ ಗೈಸ್, ಇದೊಂದು ತಗೊಂಡು ಲಚ್ಚು. ಇದೊಂದು ಲ್ಯಾವೆಂಡರ್ ಕಲರ್ ಅಲ್ಲಿ. ಅವಳಿಗೆ ಈ ಕಲರ್ ಏನ್ ತಗೊಂಡು ಅಂದ್ರೆ, ನಾನು ಫಸ್ಟ್ ಬಟ್ಟೆ ಒಂದು ಲ್ಯಾವೆಂಡರ್ ಕಲರ್ದು. ಅದು ಸಖತ್ತಾಗಿತ್ತು. ಅಂದ್ರೆ ಆ ಕಲರ್ ಅಂತ ಆ ಬಟ್ಟೆ ಗ್ರೀನ್ ಆಗೋಯ್ತು. ತಗೊಂಡೆ. ಅದು ತುಂಬಾ ಚೆನ್ನಾಗಿತ್ತು ಆ ಬಟ್ಟೆ. ಸೊ ಗೈಸ್, ಇದು ಟಾಪ್. ಇದ್ರ ಕೆಳಗಡೆ ಒಂದು ಮಾಮೂಲಿ ಬೂಟ್ ಕಟ್ ಪ್ಯಾಂಟ್ ಬಂದಿದೆ. ಪ್ಯಾಂಟ್ಗೂ ಕೆಳಗಡೆ ಪ್ಯಾಟರ್ನ್ ಬಂದಿದೆ. ಈ ತರ ಲೇಸ್ ಬಂದಿದೆ. ಲೇಸ್ ಪ್ಯಾಟರ್ನ್. ನನ್ ದುಪ್ಪಟ್ಟ ಸಖತ್ತಾಗಿದೆ. ಲಚ್ಚು ಚೆನ್ನಾಗಿದೆ ಬಟ್ಟೆ. ಪರ್ಪಲ್ ಕಲರ್ ಚೆನ್ನಾಗಿದೆ. ಆಕ್ಚುಲಿ ಈ ತರ ಬಟ್ಟೆ ಎಲ್ಲ ಇರಬೇಕು. ಒಂದು ಸಿಂಪಲ್ ಫಂಕ್ಷನ್ ಇದ್ರೆ ಹಾಕೊಳ್ಳೋಕೆ ಬೇಕು. ಅವಳು ಅದಕ್ಕೆ ತಗೊಂಡ್ಲು. ಅಂದ್ರೆ ಸಿಂಪಲ್ ಫಂಕ್ಷನ್ಗೆಲ್ಲ ಚೆನ್ನಾಗಿ ಬೇಕು. ಈ ತರ ಎಲ್ಲ ತಗೋಬೇಕು. ಚೆನ್ನಾಗಿದೆ ಅಂತ. ಇದು ಆ ಶರಾರ ಅದು ದುಪ್ಪಟ್ಟ. ಇದನ್ನು ಹೊಲ್ಕೋಬೇಕು. ಎಲ್ಲ ಐದಾ ಬಿದ್ದೋಗ್ಬಿಡೋದೆಲ್ಲ ಅಂದ್ರೆ. ಇವಾಗ ತಾನೇ ಒಂದು ಎತ್ಬಿಟ್ಟು ಮಡಗಿದ್ದೀನಿ. ಅದು ಬಿದ್ದೋದಿಲ್ಲ. ಇದ್ರದ್ದೆಲ್ಲ ಬೇರೆ ಡ್ರೆಸ್. ಕಲರ್ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ ಕಲರ್ ತಗೊಂಡಿದ್ದೀರಾ. ಕಲರ್ಸ್ ಚೆನ್ನಾಗಿದೆ ಮಮ್ಮಿ. ಫಸ್ಟ್ ಟೈಮ್ ಈ ತರ ಆರೆಂಜ್ ಕಲರ್ ನ ತಗೊಂಡಿರೋದು. ಚೆನ್ನಾಗಿ ಕಾಣ್ತಿತ್ತು ದೊಡ್ಡ ಮೇಲೆ ಹಾಕೊಂಡಾಗ. ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಿದೆ. ಇದು ಟಾಪ್ ನೋಡಮ್ಮಿ. ಮೇನು ಪ್ಯಾಂಟು ದುಪ್ಪಟ್ಟ ನೋಡ್ತದೆ ನಮ್ಮಮ್ಮ ಕುತ್ಕೊಂಡು. ನೋಡಿ ಹೆಂಗಿದೆ. ಚೆನ್ನಾಗಿದೆ. ಅವಳು ಫಿಟ್ಟಿಂಗ್ ಆಗಿದೆಯಾ? ಟ್ರೈ ಮಾಡಿದ್ದ? ಫಿಟ್ಟಿಂಗ್ ಮಾಡಿಸ್ಕೊಂಡು ಇದ್ರದ್ದು ಟೋಟಲ್ ಪ್ರೈಸ್ ಬಂದು ಆಲ್ಮೋಸ್ಟ್ ಒಂದು 4.5 ಹತ್ತತ್ರ. ಅಂದ್ರೆ ಏನಪ್ಪಾ ಅಂದ್ರೆ 10% ಡಿಸ್ಕೌಂಟ್ ಇದೆ ಗೈಸ್. ಒರಿಜಿನಲ್ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಕೊಡ್ತಾರೆ. ನಮ್ಗೊಂದು ಸ್ವಲ್ಪ ಒಂದು 5% ಜಾಸ್ತಿ ಕೊಡ್ತಾರೆ ಅಷ್ಟೇ. ಬಿಕಾಸ್ ಯೂಶುವಲಿ ನಮ್ಮನ್ನ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು 5% ಜಾಸ್ತಿ ಕೊಡ್ತಾರೆ. ಸೊ ಅವ್ರದ್ದು ಏನಪ್ಪಾ ಅಂದ್ರೆ ಪ್ರೈಸ್ ಟ್ಯಾಗ್ ಏನಿದೆಯೋ ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಡ್ತಾರೆ ಆ ಥರ. ಸೊ ಪ್ರೈಸ್ ಎಲ್ಲ ಪರವಾಗಿಲ್ಲ, ಆ ರೇಂಜಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ಟೆನೂ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅವಳ ಪರ್ಸನಾಲಿಟಿ ಚೆನ್ನಾಗಿ ಕಾಣುತ್ತೆ. ಹುದ್ದೆಗಳಲ್ಲಿ ಮಡ್ಚ್ಬಿಡು, ಹಂಗೆ ಇಡು. ತುಳ್ಬಿಟ್ರೆ ಅಲ್ಲ ನೀಟಾಗಿ. ಆಮೇಲೆ ಒಂದು ಸ್ವಲ್ಪ ಒಂದು ಟ್ರಯಲ್ ಝೋನ್ ತೋರಿಸ್ತೀನಿ ಅದಕ್ಕೆ ಹಿಂಗೆ ಓಕೆ. ಇದ್ರಲ್ಲಿ ಹಾಕ್ತೀನಿ. ಸೊ ಗೈಸ್, ಹೇಗೆ ಕಾಣಿಸುತ್ತೆ ಅಂತ ನೀವು ಕೂಡ ನೋಡ್ಬೋದು. ನಾನು ಹಾಕೊಂಬಂದು ತೋರಿಸ್ತೇನೆ, ಆಮೇಲೆ ಅವಾಗ ಡಿಸೈಡ್ ಮಾಡಿ. ನೆಕ್ಸ್ಟ್ ಬಟ್ಟೆ ಲಚ್ಚುದು 2 ಬಟ್ಟೆ ಒಂದೇ ಕವರಲ್ಲಿ ಇದ್ದಿದ್ರಿಂದ ಅದನ್ನ ಕೊಟ್ಟೆ ಫಸ್ಟ್. ಇದು ಯಾವ ಬಟ್ಟೆ ಹುಡ್ತಾ ಇದ್ದೀನಿ ಅಂದ್ರೆ ಅಕ್ಕ ಟ್ರಯಲ್ ಮಾಡ್ತಾಳೆ. ಇದು ಲಚ್ಚು ಪಾಪ ಲಚ್ಚು ತಗೊಂಡಿದ್ದಂತೆ ಅಕ್ಕ ಸುಳ್ಳಿ. ಇದೆಲ್ಲ ಅದು ಅದು ಲಚ್ಚು ಎಲ್ಲ ತಗೊಂಡಿದ್ದು ನಾನೇ ತಗೊಂಡಿದ್ದು. ಇದು ಅಕ್ಕ ಇದು ಲಚ್ಚುದ್ದು ಈ ತರ ಒಂದು ಬಟ್ಟೆ ಇದೆ ಆಯ್ತಾ. ಅವಾಗ ಅಕ್ಕಂಗೆ ಸಿಕ್ಕಿರ್ಲಿಲ್ಲ, ಅದಕ್ಕೆ ಅಕ್ಕ ಇವಾಗ ತಗೊಂಡ್ಬಂದ್ಬಿಟ್ಟವಳ ಹತ್ರ ಬಟ್ಟೆ ಅಲ್ವಾ ಅಕ್ಕ? ನೋಡು ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ನಾನು. ಅದು ವೈಟ್ ಕಲರು, ಬಟ್ ಇದು ಬೇಜ್ ಕಲರು. ಚೆನ್ನಾಗಿದೆ ಅಮ್ಮಿ. ಇದೊಂದು ಲೆಗ್ಗಿನ್ಸ್ ಥರ ಪ್ಯಾಂಟ್ ಇದೆ. ಹೌದಾ? ನಾರ್ಮಲ್ ಬೂಟ್ ಪಂಟೆ. ಸೊ ಗೈಸ್, ನಾನು ಈ ಒಂದು ಬಟ್ಟೆನ ತಗೊಂಡೆ. ನಂಗೆ ಇದು ಹಾಕೊಂಡಾಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಹಾಕೊಂಡು ಒಮ್ಮೆ ನಾನು ಹಾಕೊಂಡಿದ್ದಕ್ಕೆ ಇನ್ನೊಬ್ರು ಕೂಡ ಕಸ್ಟಮರು ನಾನು ಹಾಕೊಂಡಿರೋದು ನೋಡಿ ತಗೊಂಡೋದ್ರು. ಚೆನ್ನಾಗಿರ್ತದೆ, ಮಸ್ತಾಗಿ ಕಾಣಿಸ್ತಾರಲ್ಲ. ಮತ್ತೆ ಇದು ಬಂದು ಫುಲ್ ಆರ್ಮ್ಸು. ನೀನು ಮಾಡೆಲ್ ಆಗ್ಬಿಟ್ಟು ಅವ್ರಿಗೆ. ನಾನೇ ಮಾಡೆಲ್ ಆಗ್ಬಿಟ್ಟೆ ಅವ್ರಿಗೆ. ಸರಿ. ನೆಕ್ಸ್ಟ್ ಗೈಸ್, ತುಂಬಾನೇ ಚೆನ್ನಾಗಿದೆ. ಲೂಸ್ ಆಗುತ್ತೆ. ಫಿಟ್ಟಿಂಗ್ ಆಗಿದೆ. ಹಾಕೊಂಡಿದ್ದಲ್ಲ ಇದು ಪರ್ಫೆಕ್ಟ್. ಇದಕ್ಕೆ ಏನು ಆಲ್ಟ್ರೇಷನ್ ಮಾಡಿಸಿಲ್ಲ. ಹೆಂಗಿದೆ ಮಮ್ಮಿ? ಯಾವ್ದಾದ್ರು ಚೆನ್ನಾಗಿರೋ ಒಕೇಶನ್ಗೆ ಇಟ್ಕೋ. ಇದು ಹೆಂಗಿದೆ ಹೇಳಮ್ಮಿ? ಸೂಪರ್ ಆಗಿದೆ. ನಿನ್ ಬರ್ಡೇಗೆ ಹಾಕು. ಬರ್ಡೇಗೆ ನಾನು ಆಡಿಸ್ತಲ್ವ ನಮ್ಗೆ ವೆಸ್ಟರ್ನ್ ಆಗ್ಬಿಟ್ಟು. ಸರಿ ನೋಡೋಣ. ಚೆನ್ನಾಗಿತ್ತಾ? ಕಲರ್ ಎಲ್ಲ ಚೆನ್ನಾಗಿತ್ತಾ? ಪ್ಯಾಟರ್ನ್ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿದೆ. ನೆಕ್ಸ್ಟ್ ಬಟ್ಟೆ ಇಸ್ ದಿಸ್. ಆ್ಯಂಡ್ ಫೈನಲ್ ಬಟ್ಟೆನಾ? ನಂದೇ ಪ್ಯಾಡೆಡ್. ಇದು
ಸೊ ಗೈಸ್ ಇದು ಬಂದು ನೆಕ್ಸ್ಟ್ ಬಟ್ಟೆ. ನಾನು ಯಾವತ್ತೂ ಈ ತರ ಟ್ರೈ ಮಾಡಿರ್ಲಿಲ್ಲ. ತುಂಬಾ ಆಕ್ಚುಲಿ ಫಸ್ಟ್ ಎಲ್ಲ ಹಾಕೊಂತಿದ್ದೆ, ಬಟ್ ತುಂಬಾ ವರ್ಷಗಳೇ ಆಗಿದೆ ಇವಾಗ ಈ ತರ ಬಟ್ಟೆ ಹಾಕೊಂಡಿರ್ಲಿಲ್ಲ. ಸೊ ವೈ ನಾಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಇದ್ರ ದುಪ್ಪಟ್ಟ ಸಕ್ಕತ್ತಾಗಿದೆ ಕಣವಿ, ನೋಡಿಲಿ ದುಪ್ಪಟ್ಟ ಹಿಂಗೆ ತೋರ್ಸ ಹಾಕೋಬಾಗ ನೋಡ್ಬಿಟ್ಟು ನೋಡೋಣ ಫಸ್ಟ್ ಇದೆ. ಹೋಗಿ ಹಾಕೋಬಾ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ. ಎಲ್ಲ Top ಬಟ್ಟೆನೂ ಹೇಗಿದೆ? ಚೆನ್ನಾಗಿದೆ. ಎಲ್ಲ ಬಟ್ಟೆ ಡಿಫ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ ಈ ಸಲ. ಸಂಕ್ರಾಂತಿಗೂ ಹೊಸ ಬಟ್ಟೆ ಬಂದವ. ಸಂಕ್ರಾಂತಿ ಹಬ್ಬಕ್ಕೆ ಇವೆಲ್ಲ ಉದ್ರೋಯ್ತು, ಸೊ ನೀವೆಲ್ಲ ಹುಷಾರಾಗಿದ್ದೀವಿ. ಇದನ್ನ ಹೊಲ್ಕೊಬಿಡು, ಇನ್ನೊಂದು ರೌಂಡ್ ಕಟ್ಟಬೇಕು. ಇದೇ ಥರ ತಗೊಂಡಿದ್ದ ಹಿಂಗೆ ಸುತ್ಕೋಬೇಕು. ನಾ ಯಾವ ಬಟ್ಟೆ ಹಾಕೋತೀಯ ಮತ್ತೆ ನೀನು? ಇದನ್ನೇ ಹಾಕೋ ತೆಗಿ. ಹೆಂಗಿದೆ ಮಮ್ಮಿ? ಸಕ್ಕತ್ತಾಗಿದೆ. ಇದ್ಯಾವ್ದಿದೆ? ಸಕ್ಕತ್ತಾಗಿದೆ. ಇದ್ರ ದುಪ್ಪಟ್ಟ ಹಿಂಗ್ ಬಂದೈತೆ. ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಸಕ್ಕತ್ತಾಗೈತೆ ಅನ್ನೋದನ್ನ ಇದು ಹೊಲಿಗೆ ಇದು ಮಾಡಿಸ್ದೆ, ಸ್ಟಿಚ್ ಮಾಡಿಸ್ದೆ. ಇದು ಅಂದ್ರೆ ಸ್ವಲ್ಪ ಡೀಪ್ ಅನಿಸ್ತಿತ್ತು ನನಗೆ. ಅಂದ್ರೆ ತುಂಬಾ ಅಂದ್ರೆ ಹಿಂಗೆ ಸ್ವಲ್ಪ ಬಗ್ಗದ್ರೆಲ್ಲ ಡೀಪ್ ಅನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಇಂಚ್ ಮೇಲೆ ಮಾಡಿಸ್ಕೊಂಡಿದ್ದೀನಿ, ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಸೈಡ್ ಎಲ್ಲ ಫುಲ್ ಕರೆಕ್ಟ್ ಆಗಿತ್ತು. ಇಲ್ಲಿ ಒಂದು ಜಿಪ್ ಹಾಕ್ಸ್ಕೊಬ್ರು. ಸೈಡ್ ಅಲ್ಲಿ ಇದೆಲ್ಲ ಇಲ್ಲ ಮಧ್ಯದಲ್ಲಿ ಐತೆ. ಹೇಳುದು ಇಲ್ಲಿ ಹಾಕೋದು ನೋಡಿ ಹಿಂದೆ ಮಧ್ಯದಲ್ಲಿ ಐತೆ ಇಲ್ಲಿ ಜಿಪ್. ಜಿಪ್ ಯಾವತ್ತು ಮಧ್ಯದಲ್ಲಿ ಇದ್ರೆ ಬೆಸ್ಟ್. ಮಧ್ಯದಲ್ಲಿ ಇದೆಯಾ? ಬೆಸ್ಟ್. ಸೈಡಲ್ಲಿ ಸೆಟ್ ಆಗ ನಾನು ಇದನ್ನ ಬರೀ ಅದನ್ನ ಮಾತ್ರ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದು, ಸೈಡ್ ಏನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳಿಲ್ಲ. ತೋರಿಸ್ಲಾ ಹಾಕೊಂಡ್ಬಂದು ಹೆಂಗೆ ಕಾಣಿಸುತ್ತೆ ಅಂತ. ಇದ್ರೂ ದುಪ್ಪಟ್ಟ ನೋಡಿ ಎಷ್ಟು ದೊಡ್ಡದೈತೆ. ದುಪ್ಪಟ್ಟ ಎಲ್ಲ ಚೆನ್ನಾಗಿ ಕೊಟ್ಟವ್ರಿ ಈ ಸಲ. ಬಟ್ಟೆ ಕ್ವಾಲಿಟಿನೂ ಹಿಂಗೆ ಲೈಟ್ ಕಲರ್ ಹಿಂಗೆ ಚೆನ್ನಾಗಿ ತಗೋಬೇಕು. ಹಿಂಗೆ ಚೆನ್ನಾಗಿರ್ತದೆ. ಇದು ಡಾರ್ಕ್ ಕಲರ್, ಅದು ಚೆನ್ನಾಗಿದೆ. ಅಂದ್ರೆ ನನಗೆ ಹಿಂಗೆ ಲೈಟ್ ಕಲರ್ ಜಾಸ್ತಿ ಇಷ್ಟ. ಅದು ಚೆನ್ನಾಗಿದೆ. ಅಂದ್ರೆ ಡಿಫ್ರೆಂಟ್ ಆಗಿ ಹಾಕೋಬೇಕು. ಲೈಟು ಚೆನ್ನಾಗಿರ್ತದಲ್ಲ. ಯಾವ್ದಾದ್ರು ರಿಸೆಪ್ಷನ್, ಸಿಂಪಲ್ ರಿಸೆಪ್ಷನ್ಗೆಲ್ಲ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ಥರ ಹಾಕೊಂಡು ಹೋಗ್ಬೇಕು. ಹಾಕೊಳೆ ಬೇಗ. ಓಕೆ ಗೈಸ್, ರೆಡಿ ಆಗಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಬಟ್ಟೆ. ಪ್ರಾಪರಾಗಿ ರೆಕಾರ್ಡ್ ಮಾಡೋಕ್ಕೆ ಯಾರೂ ಇಲ್ಲ, ಸೊ ನಾನೇ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಲಚ್ಚು ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದು, ಬಟ್ ನಂದು ನೋಡಿಲ್ವಲ್ಲ, ಸೊ ಅದಕ್ಕೆ ಅವಳಿಗೂ ಕೂಡ ಸರ್ಪ್ರೈಸ್ ಕೊಡೋಣ ಅಂತ. ಸೊ ಹೀಗೆ ಕಾಣಿಸ್ತಾ ಇದೆ. ಬನ್ನಿ ತೋರ್ಸೋಣ. ಆರ್ ಯು ಪೀಪಲ್ ರೆಡಿ? ನೋಡಿ ಗೈಸ್, ಎಕ್ಸ್ಪ್ರೆಷನ್ ಚೆನ್ನಾಗಿ ಕಾಣ್ತೈತೆ, ತುಂಬಾ ಚೆನ್ನಾಗಿ ಕಾಣ್ತೈತೆ. ಆ ಕಲರು ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತೈತೆ. ಡಿಫ್ರೆಂಟ್ ಹೇಗಿದೆ ಆಗಿ ಮಮ್ಮಿ? ಸೂಪರ್ ಆಗಿ ಕಾಣ್ತೈತೆ. ಸೂಪರ್ ಚೆನ್ನಾಗಿ ಕಾಣ್ತೈತೆ. ಡಿಫ್ರೆಂಟ್ ಆಗಿದೆ ತುಂಬಾ. ಅಂದ್ರೆ ಅಕ್ಕ ತುಂಬಾ ಟೈಮ್ ಆದ್ಮೇಲೆ ಹಾಕೊಂಡಿದ್ದಾಳೆ ಈ ತರ ಬಟ್ಟೆ. ಅಂಡ್ ನಾನು ಈ ತರ ಬಟ್ಟೆ ಅವಳು ಹಾಕೊಂಡಿರೋದೇ ನೋಡಿಲ್ಲ ಆಕ್ಚುಲಿ. ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು ಅವಳು ಈ ತರ ಹಾಕೊಂತ ಇದೆ. ಎಲ್ಲ ಹಾಕೋತಿದ್ದೆ. ನಾನಂತೂ ಒಂದು ಇತ್ತು ನನ್ನ ಹತ್ರ, ಎಷ್ಟೊಂದಿತ್ತು. ಅಂದ್ರೆ ಪ್ಯಾರೆಟ್ ಗ್ರೀನ್ ಕಲರ್ ಆ ಥರ ಈ ಥರ ಎಲ್ಲ ಎಷ್ಟೊಂದಿದೆ. ಚೆನ್ನಾಗಿ ಕಾಣ್ತೈತೆ ಬಟ್ಟೆ, ತುಂಬಾನೇ ಚೆನ್ನಾಗಿ ಕಾಣ್ತೈತೆ. ಕಲರ್ ಅಂತೂ ಎದ್ದು ಕಾಣ್ತೈತೆ. ಚೆನ್ನಾಗೈತಾ ಕಲರ್ ಎಲ್ಲ? ಕಲರು, ಪ್ಯಾಟರ್ನು ಪ್ರತಿಯೊಂದೂ ಚೆನ್ನಾಗಿ ಕಾಣ್ತೈತೆ ಮೇಲೆ. ಒಂದು ಸ್ವಲ್ಪ ಹೊಟ್ಟೆ ಒಳಗಡೆ ಹೋದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಹೊಟ್ಟೆನೆ ಈ ಬಟ್ಟೆಲಿ ನೀನ್ ಸ್ವಲ್ಪ But actually- ಕಾಣ್ತೈತೆ. ಹಾ? ಹೈಟ್ ಕಾಣ್ತಾ ಇದೆ ಈ ಬಟ್ಟೆಲಿ. ಪ್ಯಾಂಟ್ ಉದ್ದ ಇದೆಯಲ್ಲ, ಪ್ಯಾಂಟ್ ಉದ್ದ, ಟಾಪ್ ಶಾರ್ಟ್ ಇದೆಯಲ್ಲ. ಇದ್ರದ್ದು ಕೆಳಗಡೆ ಹೊಲ್ಸ್ಕೊ ಅಕ್ಕ. ಇಲ್ಲಾಂದ್ರೆ ನನ್ನ ಹತ್ರ ಅದು ಪಿಂಕ್ ಕಲರ್ ಪ್ಯಾಂಟ್ ಐತಲ್ಲ, ಹಂಗಾಗ್ಬಿಡುತ್ತಿದ್ದು. ಕೆಳಗಡೆ ಇದ್ರದ್ದು ಇದು ಹೊಲ್ಸ್ಕೊ ಕಂಡ. ಈಗ ನಿಂದೇನಾಯ್ತು? ಅಯ್ಯೋ, ಫುಲ್ ದಾರ ಹಂಚ್ಕೊಂಡ್ಬಂದ್ಬಿಟ್ಟೈತೆ. ಅಂದ್ರೆ ಆ ಅಂಗಡಿಲಿ ಲೈಟ್ಗಳು ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಇದು ಇತ್ತಾಗಿ Lights ಸಖತ್ತಾಗಿ ಕಾಣಿಸ್ತಾ ಇದೆ. ಇತ್ತಾಗಿ ಅಲ್ಲಾಡ್ಬೇಡ ಹಂಗೇನು. ಹಾಂ, ಸೊ ಇದು ಬಂದು ಮೊದಲ ಡ್ರೆಸ್. ಇದು ಒಂದು ಫಸ್ಟ್ ಡ್ರೆಸ್ ಗೈಸ್. ಹೇಗೆ ಕಾಣಿಸ್ತಾ ಇದೆ? ನನಗೊಂದು ಸಕ್ಕತ್ ಇಷ್ಟ ಆಯ್ತು. ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ ಬಟ್ಟೆ ಇದು ನಾನು. ಸೊ ತುಂಬಾ ಚೆನ್ನಾಗಿದೆ. ಯಸ್, ಪರ್ಫೆಕ್ಟ್. ಮತ್ತೆ ಏನು Thumbs up. ಏನು ಜಾಸ್ತಿ ಆಲ್ಟ್ರೇಷನ್ಸ್ ಮಾಡಿಸಿಲ್ಲ, ಜಸ್ಟ್ ಇದನ್ನ ಸ್ವಲ್ಪ ಮೇಲ್ಗಡೆ ಇದು ಮಾಡಿದಷ್ಟೇ, ಬೇರೆ ಇನ್ನೇನು ಆಲ್ಟ್ರೇಷನ್ ಮಾಡಿಸಿಲ್ಲ. ತುಂಬಾ ಪರ್ಫೆಕ್ಟ್ ಸೈಜಲ್ಲಿ ಇದೆ ನನಗೆ. ಸೊ ಇವಾಗ ಸೆಕೆಂಡ್ ಬಟ್ಟೆ ಹಾಕೋ ಬರ್ತೀನಿ, ನೋಡ್ತಾ ಇರಿ. ಇದೇ ಥರದ್ದು ಹಾಕುವ. ಸೊ ಗೈಸ್, ಇದು ಬಂದು ಸೆಕೆಂಡ್ ಬಟ್ಟೆ. ಆ್ಯಂಡ್ ನನ್ನ ಪ್ರಕಾರ ಮಮ್ಮಿಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ಸೊ ಬನ್ನಿ ಮಮ್ಮಿಗೆ ಕೇಳೋಣ. ಸಕ್ಕತ್ತಾಗಿದೆ. ಇದೇ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿದೆಯಾ? ಬಟ್ಟಾಗೂ ಇದಕ್ಕೂ ಒಂಥರ ಚೆನ್ನಾಗಿದೆ. ಈ ತರ ಸೆಲೆಬ್ರಿಟೀಸ್ ನಾವು ನೋಡ್ತಿರ್ಲಿಲ್ವ ಅವಾಗ, ಆ ತರ ಕಾಣ್ತಾ ಇದೆ. ಚೆನ್ನಾಗಿದೆ. ನಾನು ಹೇಳಿಲ್ವಾ ನಮ್ಮ ಅಮ್ಮಂಗೆ ಜಾಸ್ತಿ ಇದೇ ಇಷ್ಟ ಆಗೋದು ಅಂತ. ನಂದಕ್ಕೂ ಇದೇ ಇಷ್ಟ ಆಗಿದ್ದಿಲ್ಲ. ತುಂಬಾ ಚೆನ್ನಾಗಿದೆ. ಹಾ, ದುಪ್ಪಟ್ಟ ದುಪ್ಪಟ್ಟ ಕಾಂಟ್ರಾಸ್ಟ್ ತರ ಕೊಟ್ಟವ್ರು.
ಹಾಂ ಕಾಂಟ್ರಾಸ್ಟ್ ಎಲ್ಲ ಗೊತ್ತಾವೆ. ನೋಡ್ಬೋದು. ಜಿಂಕಿ ಜರ್ಕೊ ಈ ಕಡೆ. ಇವನ್ ಸೈಡ್ ಹೋಗ್ತಾ ಇಲ್ಲ, ಸೊ ನಾನು ಹಿಂಗೆ ತೋರಿಸ್ತೀನಿ. ಸೊ ಇದು ನೋಡ್ಬೋದು, ಇದು ಬಂದ್ಬಿಟ್ಟು ಎರಡನೇ ಬಟ್ಟೆ. ಟರ್ನ್ ಆಗೋ ಹಿಂಗೆ. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಲಚ್ಚು ಇಲ್ಲ, ಸೊ ಅದಕ್ಕೆ ಲಚ್ಚು ಬಟ್ಟೆ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ಇದು ಮಾಡ್ಕೊಬೇಡಿ ನೀವು. ಆಮೇಲೆ ಅವಳಿದ್ದಿದ್ರೆ ಅವಳೇ ಹಾಕಿ ತೋರಿಸ್ತಾ ಇದ್ದು, ಬಟ್ ಅವಳಿಲ್ಲ ಇವಾಗ, ಅದಕ್ಕೆ ನಾನು ಹಾಕಿ ತೋರಿಸ್ತೇನೆ. ತೋರಿಸಿದ್ರೆ ಒಂದು ಐಡಿಯಾ ಸಿಗುತ್ತೆ. ಜಿಂಕಿ ಹಾಯ್ ಹೇಳಮ್ಮ. ಮಾಮಿ ಯಾರು? ಅಂದು ಎಲ್ಲೈತೆ ಮಗ್ನೆ? ಇದೇ ಚೆನ್ನಾಗಿ ಸಕ್ಕತ್ತಾಗಿದೆ ಕಣೆ. ಕಲರು ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ಇದು ನೋಡಿದಾಗ ಇದು ನಿಂಗೆ ತರ ಕಲರ್ ಅಂತ ಅನ್ಸುತ್ತೆ, ಬಟ್ ಹಾಕೊಂಡ್ಮೇಲೆ ಸಕ್ಕದಾಗ ಅನ್ಸುತ್ತೆ. ಈ ಕಡೆ ಬಾ ಸ್ವಲ್ಪ. ನನ್ನ ಮಗಂದು ಇದು ಕೊಡಿ. ಈ ಬಟ್ಟೆ ತುಂಬಾ ಕಲರ್ಫುಲ್ ಆಗಿದೆ. ಕೇಸರಿ ಬೋಲೋ ಜುಬಾನ್ ಕೇಸರಿ ಸಖತ್ತಾಗೈತೆ ನೋಡಿ. ನಮ್ಮಮ್ಮ ನನ್ನ ಬಟ್ಟೆ ಯಾವ್ದಕ್ಕೂ ಸಖತ್ತಾಗೈತೆ ಅಂದಿಲ್ಲ ನೀನು. ಟಾಪ್ ಚೆನ್ನಾಗೈತೆ. ನನಗೇನು ಪ್ಯಾಂಟ್ ಅಷ್ಟು ಇಷ್ಟ ಆಗಲಿಲ್ಲ, ಟಾಪ್ ಚೆನ್ನಾಗಿತ್ತು. ಪ್ಯಾಂಟ್ ನಿಂಗೇನು ಈ ಥರ ಪ್ಯಾರಲಲ್ ಪ್ಯಾಂಟ್ ಇಷ್ಟ ಇಲ್ಲ ಅಂತನಾ? ಅಲ್ಲ, ನನಗೆ ಪ್ಯಾಂಟ್ ಇದೆ, ಬುಟ್ಟ ಅವೇನು ಇಷ್ಟ ಆಗಲ್ಲ ನನಗೆ. ಬುಟ್ಟ ಚೆನ್ನಾಗಿ ಕಾಣ್ತೈತೆ. ಟಾಪ್ ಚೆನ್ನಾಗೈತಲ್ಲ, ಆದ್ರೆ ನನಗೂ ಇಷ್ಟ ಚೆನ್ನಾಗಿದೆ ಕಣೆ. ನಿಂದು ಪ್ಯಾಂಟ್ ಚೆನ್ನಾಗಿದೆ. ನಂದು ಪ್ಲೇನ್ ಇದೆ, ಅದು ಫುಲ್ಲು ಕ್ವಾಲಿಟಿ ಸೇಮ್ ಇದೆಯಾ ಪ್ಯಾಂಟ್ ಎಲ್ಲ ಸೇಮ್ ಇದೆ. ಅರೆ ಇದ್ರದ್ದು ಏನ್ ಗೊತ್ತಾ, ಆ ಥರ ಹಾಕಿದ್ಕೆ ಪ್ಯಾಂಟ್ ಎಳಿತೈತೆ ಆ ದಾರ ಮೇಲ್ಗಡೆ. ಬಟ್ ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ರಾತ್ರಿ ರಿಸೆಪ್ಷನ್ಗೆಲ್ಲಾದ್ರೂ ಹಾಕೊಂಡು ನೈಟ್ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ ಎದ್ದು ಕಾಣುತ್ತೆ. ಕಲರ್ ಎಲ್ಲ ಎದ್ದು ಕಾಣಿಸ್ತಲ್ಲ ಸಕ್ಕತ್ತಾಗಿ. ಒಳ್ಳೆ ಪರವಾಗಿಲ್ಲ. ಲಚ್ಚು ಗೀಸ್ ಎಲ್ಲ ಚೆನ್ನಾಗಿರೋದು, ಡಿಫ್ರೆಂಟ್ ಆಗಿರೋದು ಸಿಕ್ತು. ಅವಳು ಬಂದ್ರೂ ವೈಟು ಅಂತ ಅವಳು ಮತ್ತೆ ಅರುಣು. ನಾನು ಯಾವುದೇ ಕಾರಣಕ್ಕೂ ಎಷ್ಟು ಬರೀ ಬರೀ ಈ ಥರ ಪ್ಲೇನ್ ಕಲರ್ಸೇ ತಗೋತಾಳೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು, ವೈಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ವೈಟ್ ತುಂಬ ಇದೆ ಅವಳ ಹತ್ರ ಆಲ್ರೆಡಿ. ಅದಕ್ಕೆ ಕಲರ್ ತಗೋ ಅಂತ ಹಿಂಸೆ ಮಾಡಿ ಈ ಥರ ಆರೆಂಜ್ ಕಲರ್ ತೆಗ್ಸಿದ್ದು. ಚೆನ್ನಾಗಿ ಕಾಣಿಸ್ತಲ್ಲ? ಚೆನ್ನಾಗಿ ಕಾಣ್ತೈತೆ. ಪ್ರತಿಯೊಂದು ಬಟ್ಟೆ ಈ ಸಲ ತಗೊಂಡಿರೋದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಕಾಣ್ತೈತೆ. ಹೋಗಮ್ಮ ಅಪ್ಪ ಹತ್ರ ಪಾಚಿ. ಕೆಳಗಡೆ ಚೂವ ಇದೆ, ಗೊತ್ತಿಲ್ವಾ? ಅಮ್ಮಂಗೆ ಚೂವ ಕಚ್ಚಿಸ್ತಿಂತಾರೆ. ಇದು ಆಕ್ಚುಲಿ ಮಾನಸಿ ಮಾವು ಹಾಕೊಂಡಿದ್ದ ಮೃದುಲ್ ಶರ್ಮಾ ಹಲ್ದಿ ಸಖತ್ತಾಗಿತ್ತು. ಅದೇ ಕಲರ್ ಇದು ಇದನ್ನ ತಗೊಂಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗಿದೆ ಗೈಸ್. ಹಿಂದೆ ತಿರುಗು. ಇದ್ರದ್ದು ಬಟ್ಟೆ ಇದು ಬಂದ್ಬಿಟ್ಟು 3ನೇ ಬಟ್ಟೆ ಆ್ಯಂಡ್ ಇದು ಲಚ್ಚುದು ಫಸ್ಟ್ ಬಟ್ಟೆ. ಚೆನ್ನಾಗಿ ಬಟ್ಟೆ ಇದು. ಲಚ್ಚು ಬಟ್ಟೆ ಹಾಕೊಂಡು ಇವ್ರಿಗೆ ತೋರ್ಸೋಣ ಅಂತ ಹಾಕೊಂಡಿರೋದು ಅಷ್ಟೇ. ಮತ್ತೆ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಇವಾಗ ನೆಕ್ಸ್ಟ್ ಬಟ್ಟೆ ಹಾಕೋ. ಸೊ ನೋಡ್ಬೋದು ನನ್ನ ಜಿಂಕಿ ಮರಿ. ಹಾಯ್ ನಮ್ಮ ಚೂವ ಆಯ್ತಾ ಕೆಳಗಡೆ? ಪಾಪ ಅವನು ಇಲ್ಲಿಂದ ಎದ್ರುಕೋತಾನೆ. ಸೊ ಹೋಗ್ಲಿ ಬಿಡು ಮಗನೆ, ಚೂವಾಗೆ ನಾವು ಹೇಳೋದ ಕಚ್ಬೇಡ ಅಂತ. ಆಯ್ತಾ? ಆಯಿತು ಬಿಡು. ಗುಡ್ನಿ ಹೇಳು ಎಲ್ರಿಗೂ. ಬಾಯನು. ಆ್ಯಕ್ಚುಲಿ ಅಕ್ಕ ಲಚ್ಚು ಶರಾರ ತೊಗೊಂಡಿದ್ದಾರಲ್ಲ, ಸೇಮ್ ಎಲ್ಲ ನಂದು ಡಿಫ್ರೆಂಟ್ ಆಗಿದೆ. ಬಟ್ ನನ್ನ ಹತ್ರನೂ ಒಂದು ಶರಾರ ಇದೆ. ನಾನು ಲಾಸ್ಟ್ ಇಯರ್ ಆಗಿ 2 years ಬ್ಯಾಕ್ ದೀಪಾವಳಿಗೆ ತೊಗೊಂಡಿದ್ದೆ. ಅದನ್ನು ಹಾಕ್ಕೊಂಡಿಲ್ಲ. ಸೊ ನಾನು ಅಂದರೆ ಯಾವ್ದಾದ್ರು ಫಂಕ್ಷನು ಇಲ್ಲಾಂದರೆ ಯಾವ್ದಾದ್ರು ಫೆಸ್ಟಿವಲ್ ಇದ್ದರೆ ಅದನ್ನ ಹೊಲ್ಸ್ಕೊಂಡು ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಟೈಮೇ ಸಿಗಿಲ್ಲ ಹೊಲ್ಸ್ಕೊಳ್ಳೋಕ್ಕೆ. ಸೊ ನಾನು ಈ ವಿಡಿಯೋಲಿ ಆ ಬಟ್ಟೆ ತೋರಿಸ್ತೀನಿ. ನಾನು ಹೇಳ್ತೀನಿ ಅಕ್ಕಾಗೆ ತೋರ್ಸೋಕ್ಕೆ ಆ ಬಟ್ಟೆನ. ಬಿಕಾಸ್ ವೆರಿ ಮಚ್ ಸಿಮಿಲರ್ ಪ್ಯಾಟರ್ನ್, ಆದರೆ ಡಿಸೈನ್ಸ್ ಕಲರ್ ಎಲ್ಲ ಡಿಫ್ರೆಂಟ್ ಆಗಿದೆ ನಂದು. ಆ್ಯಂಡ್ ನೀವು ಹಳೆ ವಿಡಿಯೋಲಿ ನೋಡಿರ್ಬೋದು ಆ ಬಟ್ಟೆ ನಂದು. ನಮ್ಮ ಜಿಂಕಿನ ಫುಲ್ ಎದುರು ಕೂರಿಸಿದ್ದೀನಿ ಇಲ್ಲಿ. ಇಲ್ಲಾಂದರೆ ತುಂಬ ಕೀಟ್ಲೆ ಇವನು ಅಲ್ವಾ ಮಗನೇ? ಆಯಿತು ಬಿಡಪ್ಪ. ಇದು ಬಂದು 4ನೇ ಬಟ್ಟೆ, ಲಚ್ಚುದು 2ನೇ ಬಟ್ಟೆ. ಇಬ್ರದ್ದು ಸೇಮ್ ಸೈಜ್ ಅಲ್ವಾ? ಆಲ್ಮೋಸ್ಟ್ ಸಿಮಿಲರ್ ಸೈಜ್. ಈ ಬಟ್ಟೆ ಸಖತ್ತಾಗಿದೆ. ಇದೆಲ್ಲ ಸೇಮ್ ಆ ಥರನೇ ವೈಬ್ಸ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಬಟ್ಟೆ. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ ಈ ಸಲ ಕಂಪೇರಿಟಿವ್ಲಿ. ಇದರಲ್ಲಿ ಆಕ್ಚುಲಿ ಇದರ ಅನಾರ್ಕಲಿ ಒಂದಿತ್ತು, ಇನ್ನೊಂದು ಸ್ಟ್ರೇಟ್ ಕಟ್ ಕೂಡ ಇತ್ತು. ಒಂದು ಅವಳು ಅನಾರ್ಕಲಿ ತಗೊಂಡು
ಪರವಾಗಿಲ್ಲ ಅನಾರ್ಕಲಿನೇ ತಗೊಳ್ಳಿ, ಚೆನ್ನಾಗಿದೆ. ನಾನು ಆಕ್ಚುಲಿ ಇದ್ರೆ ಇನ್ನೊಂದು ಕಲರ್ ತಗೊಂಡಿದ್ದೆ ಒಮ್ಮೆ, ಒಂಥರ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ, ಅದು ತುಂಬಾ ಚೆನ್ನಾಗಿತ್ತು. ಬಟ್ 3 ಬಟ್ಟೆ ಜಾಸ್ತಿ ದುಡ್ಡಾಗೋಯ್ತು ಅಂತ ಅನ್ಕೊಂಡು ಎರಡಾಯ್ತು. ಆಮೇಲೆ ಟಾಪ್ ಟು ಚಿನ್ ಯಾರಿಗೆ ಅವಳಿಗೆ ಎಷ್ಟು ಫೋನ್ ಮಾಡಿ ಕೇಳಿದ್ವಲ್ಲ, ಎಷ್ಟು ತೋರಿಸಿದ್ವಿ ಅವಳು, ನಂಗೆ ಇದು ಬೇಡ, ನಂಗೆ ಅದು ಬೇಡ, ನಂಗೆ ಅದು ಬೇಡ. ಏನು ಗೊತ್ತಾ, ಈ ಬಟ್ಟೆ ಎಲ್ಲ ನನ್ನ ಪರ್ಸನಾಲಿಟಿ ಮೇಲೆ ಚೆನ್ನಾಗಿ ಕಾಣಲ್ಲ. ಬಿಕಾಸ್ ನಾನು ಸ್ವಲ್ಪ ಕುಳ್ಳಕ್ಕೂ ಇದ್ದೀನಿ, ಸಣ್ಣಕ್ಕೂ ಇದ್ದೀನಿ ತುಂಬಾನೇ. ಇವಳಿಗೆ ಎಷ್ಟೊಂದು ಬಟ್ಟೆ ತೋರಿಸಿದ್ವಿ ಮಮ್ಮಿ, ನಾವೇ ಸೆಲೆಕ್ಟ್ ಕೂಡ ಮಾಡಿದ್ವಿ. ಆ ಪಿಸ್ತಾ ಗ್ರೀನ್ ಹೇಳಿದ್ನಲ್ಲ, ಅದು ಅಟ್ಲೀಸ್ಟ್ ಇವಳಿಗಾದ್ರೂ ತಗೊಳ್ಳೋಣ. ಅದರಲ್ಲೂ ಸ್ಟ್ರೇಟ್ ಕಟ್ಟು ಇತ್ತು, ಅನಾರ್ಕಲಿನೂ ಇತ್ತು. ಇವಳು ಬೇಡ ಬೇಡ ಬೇಡ, ನೀವು ಚಾಯ್ಸೇ ಚೆನ್ನಾಗಿರೋ ಬಟ್ಟೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆನ್ಲೈನಲ್ಲಿ, ಅದಕ್ಕೆ ತರಲಿಲ್ಲ. ಆಮೇಲೆ ಸುಮ್ಮನೆ ತಂದು. ಸೊ ಗೈಸ್, ಇದು ಒಂದು 4ನೇ ಬಟ್ಟೆ. ಇದಿಷ್ಟು ಬಟ್ಟೆಗಳು ನಾವು ತಗೊಂಡ್ಬಂದಿದ್ದು ಗಾಂಧಿ ಬಜಾರಿಂದ. ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಪ್ರೈಸಸ್ ಅಂದರೆ 3.8 ಇಂದ 4.8 ತನಕ ಪ್ರೈಸಸ್ ಇರುತ್ತೆ. ಪ್ರೈಸ್ ರೇಂಜ್ ನಮ್ಮ ಬಟ್ಟೆಗಳದ್ದಿದೆ. ಸೊ 3.8 ಇಂದ 4.8 ಎಕ್ಸಾಕ್ಟ್ಲಿ ಒಂದೊಂದ್ರದ್ದು ಪ್ರೈಸ್ ನಮಗೆ ಗೊತ್ತಿಲ್ಲ. ಬಿಕಾಸ್ ನಾವು ಲೈಕ್ ಕಂಪ್ಲೀಟಾಗಿ ಒಂದೇ ಬಿಲ್ ಹಾಕ್ಸಿದ್ವಲ್ಲ, ಸೊ ಅದರಲ್ಲಿ ಡಿಸ್ಕೌಂಟ್ ಮಾಡಿಸಿದ್ದು. ಸೊ ಅದಕ್ಕೆ ಅಷ್ಟೇ. ಆ್ಯಂಡ್ ಏನಪ್ಪ ಅಂದರೆ ಅವ್ರದ್ದು ಏನು ಪ್ರೈಸ್ ಇರುತ್ತೋ ಅದರಲ್ಲಿ 10% ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ನಮ್ಮ ಕಡೆಯಿಂದ ಬಂದಿದ್ದೀರ ಅಂತಂದರೆ ಇನ್ನೊಂದು 2% ಜಾಸ್ತಿ ಮಾಡ್ಬೋದು ಅಷ್ಟೇ. ತುಂಬ ಡಿಸ್ಕೌಂಟ್ಸ್ ಏನಿರೋದಿಲ್ಲ, ಬಟ್ ಎಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಂಧಿ ಬಜಾರಲ್ಲಿ ಯಾವ ರೀತಿಯಾಗಿ ರೇಟ್ ನಡೀತಾ ಇದೆಯೋ ಅದೇ ರೀತಿಯಾಗಿದೆ. ಬಟ್ ಕಲೆಕ್ಷನ್ಸ್ ಅವ್ರ ಹತ್ರ ತುಂಬ ಜಾಸ್ತಿ ಇದೆ. ಸೊ ನಿಮ್ಗೆ ಏನಾದರೂ ಯೂನೀಕ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೆಷಲಿ ಮದುವೆ ಫಂಕ್ಷನ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹಲ್ದಿ ಫಂಕ್ಷನ್ಗೆ ಆಗಲಿ, ಮೆಹಂದಿ ಫಂಕ್ಷನ್ಗೆ ಆಗಲಿ, ಸಂಗೀತ್ ಫಂಕ್ಷನ್ಗೆ ಆಗಲಿ, ಎಲ್ಲದಕ್ಕೂ ಒಂದೊಂದು ಥರ ಮಸ್ತ್ ಬಟ್ಟೆನ ಸೆಲೆಕ್ಟ್ ಮಾಡ್ಕೋಬೋದು. ಎಸ್ ಗೈಸ್, ಇದಷ್ಟು ಬಟ್ಟೆ ತೊಗೊಂಬಂದ್ವಿ. ಚೆನ್ನಾಗಿದೆ, ಥ್ಯಾಂಕ್ ಯು. ನನ್ನ ಹತ್ರನೂ ಆ ಶರಾರ ಇದೆಯಲ್ಲ. ಆ್ಯಂಡ್ ಗೈಸ್, ಇದೆಲ್ಲ ಬಂದುಬಿಟ್ಟು ಲೈಕ್ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ, ಅಂದರೆ ನಿನ್ನೆ ಅಲ್ಲ ಮೊನ್ನೆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಅವರೇಕಾಯಿ ಎಲ್ಲ ತೊಗೊಂಬರ್ಬೇಕಿತ್ತು ಅಂತ ಹೇಳಿಬಿಟ್ಟು ತೊಗೊಂಬರೋಕ್ಕೆ ಅಂತ 8th ಬ್ಲಾಕಿಗೆ ಬಂದಿದ್ವಿ. ಅವರೇಕಾಯಿ ಮತ್ತು ಅದು ಇದು ಒಂದಷ್ಟು ಐಟಮ್ಸ್ಗಳು ಮಮ್ಮಿ ಲಿಸ್ಟ್ ಕಟ್ ಕಳಿಸಿದ್ರು. ಆ್ಯಂಡ್ ಲಡ್ಡುನ ಕೂಡ ಕರ್ಕೊಂಬಂದಿದ್ವಿ, ನಾನು ಹಾಗೂ ಪುನೀತ್. ಸಿಂಬಾ ಮತ್ತು ಲಕ್ಷಿತ್ ಇಬ್ಬರು ಮಲಗಿದ್ರು ಅಂತ ಇವನ್ನ ಬೈಕಲ್ಲಿ ಕರ್ಕೊಂಬಂದಿದ್ವಿ. ನನಗೇನೋ ಒಂಥರ ಖುಷಿ ಬೈಕಲ್ಲಿ ಬಂದಿರೋದು. ಫುಲ್ ಎಕ್ಸೈಟೆಡ್ ಆಗಿದ್ದ. ಮತ್ತು ಏನು ಸ್ವಲ್ಪ ಮೆಹಂದಿ ಕೋನ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಮೆಹಂದಿ ಹಾಕೊಳ್ಳೋಣ ಅಂತ ಹಬ್ಬಕ್ಕೆ. ಏನು ಆಡಿಸ್ತಾ ಇದ್ದೀರಾ? ಏನಮ್ಮದು ತೋರಿಸ್ರಿ, ಅದು ಏನಮ್ಮದು ಇಲ್ತಿದ್ದು ಲಡ್ಡು, ಏನಮ್ಮದು? ವೈಟ್ ತಗೊಳ, ಪಿಂಕ್ ತಗೊಳ? ಬ್ಲೂ. ಇದು ಯಾವ ಕಲರ್ ಡೈಸ್ ತಗೊಳ್ಳಿರಿ? ವಿಚ್ ಕಲರ್ ಡು ಯು ಚೂಸ್? ಪಿಂಕ್, ವೈಟ್, ಬ್ಲೂ? ಯಾವ್ದು ತಗೊಳಪ್ಪ? ನನ್ನ ಮಗನಿಗೆ ಬ್ಲೂ ಇಷ್ಟ. ಸಿಂಬು, ಸಿಂಬು ಏನು ಮಾಡ್ತಾ ಇದ್ದೀರಿ? ಗೈಸ್, ನಾನು ಹೊಸ ಲೂಡೋ ಬೋರ್ಡ್ನ ತೊಗೊಂಬಂದರು. ನ್ಯೂ ಇಯರ್ ದಿವಸ ಆಡೋಣ ಅಂತ ಹೇಳ್ಬಿಟ್ಟು. ಅದ್ರದ್ದು ಕಾಯಿನ್ಸ್ ಎಲ್ಲ ಚಿಲ್ಲಂಪಿಲಿ ಮಾಡಕ್ಕೆ ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಸೊ ಇವಾಗ ಮತ್ತೆ ಇನ್ನೊಂದು ತೊಗೊಂಡಿರ್ತೀನಿ. ನಾವು ಲೂಡೋ ಆಡೋದಕ್ಕೆ ತೋರಿಸ್ತೀವಿ ಗೇಮ್ ಹೇಗಿರುತ್ತೆ ಅಂತ. ಸೊ ಗೈಸ್, 8th ಬ್ಲಾಕ್ ಅಂತೂ ನೋಡ್ಬೋದು, ಫುಲ್ ಒಂಥರ ಮಿನಿ ಮಾರ್ಕೆಟೇ ಆಗಿಬಿಡುತ್ತೆ. ಅದು ಏನಾದರೂ ಹಬ್ಬ ಗಿಬ್ಬ ಇದ್ರೆ ಅಂತೂ ಅದ್ರ ಹಿಂದಿನ ದಿನ ಒಂಥರ ಫುಲ್ ಮಾರ್ಕೆಟೇ. ಸ್ವಲ್ಪ ರಶ್ ಕಡಿಮೆ ಇದೆ ಇವಾಗ, ಹೋಗ್ತಾ ಇನ್ನೂ ಜಾಸ್ತಿನೇ ರಶ್ ಆಗಿಬಿಡುತ್ತೆ. ನಾವು ಒಂದು 6:30-7 ಗಂಟೆ ಅಷ್ಟರಲ್ಲಿ ಹೊಟ್ಟೋಗಿದ್ವಿ ಅಲ್ಲಿ. ಆ್ಯಂಡ್ ಇಲ್ಲಿ ಗ್ರಂಥಿಗೆ ಅಂಗಡಿಲಿ ನೋಡ್ಬೋದು ಒಂದಷ್ಟು ರಶ್ಶು ಅಲ್ಲಿ ಕೂಡ. ಅದಾದಮೇಲೆ ಮನೆಗೆ ಬಂದು ಮತ್ತು ಮಮ್ಮಿ ಕೂಡ ಬಂದಮೇಲೆ ನಾನು ಹಾಗೂ ಮಮ್ಮಿ ಸೇರಿಕೊಂಡು ಅವರೇಕಾಯಿನ ಬಿಡಿಸ್ತಾ ಇದ್ವಿ. ನಮ್ಮ ಮನೆ ಒಂದು ಸ್ವಲ್ಪ ಜಾಸ್ತಿ ಬಿಡಿಸಿದ್ರು, ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಫೋನಲ್ಲಿ, ಹಾಗೆ ಲೈಕ್ ವಿಡಿಯೋ ಕೆಲಸ, ಎಡಿಟಿಂಗು. ಸೊ ಹಾಗೆಯೇ ನಾನು ಕೂಡ ಜೊತೆಲಿ ಕೂತ್ಕೊಂಡು ಅವರೇಕಾಯಿನ ಬಿಡಿಸ್ತಾ ಇದ್ದೆ. ಇದೊಂದು ಚೆನ್ನಾಗಿರುತ್ತೆ, ಏನು ಗೊತ್ತಾ, ಅವರೇಕಾಯಿ ಬಿಡಿಸ್ಕೊಂಡು ಮಾತಾಡೋದು, ಅದೆಲ್ಲ ಒಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು. ಸೊ ನಾನು ಹಾಗೂ ಮಮ್ಮಿ ಅದೇನೇನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ನನಗೂ ಕೂಡ ನೆನಪಿಲ್ಲ, ಬಟ್ ಒಂದಷ್ಟು ಮಾತಾಡಿಕೊಂಡು ಬಿಡಿಸ್ಕೊತಾ ಇದ್ವಿ. ಏನಾಯ್ತಮ್ಮಿ, ಏನಾಯ್ತು? ಅವರೇಕಾಯಿ ಬಿಡಿಸಿ ನಮ್ಮ ಅಮ್ಮಗೆ ಸೊಂಟ 8 ಗೇಣಾಗೈತಂತೆ. ಅಂದರೂ ಕೇಳ್ತಾ ಇಲ್ಲ, ನೆನ್ಸಿಟ್ಟೈತೆ. ಬೇಡ ಮಮ್ಮಿ
ನಾನು ಹೇಳ್ತಾ ಇದ್ದೀನಿ ಮಮ್ಮಿ ಬೇಡ ನೆನೆಸ್ಬೇಡ ನೋಡು ಬೆಳಗ್ಗೆ ಏನು ಗೊತ್ತಾ ನಮ್ಮಮ್ಮ ಒಬ್ಬರೇನು ಇತ್ಕಲ್ಲ ಸರಿ ಒಂದೇ ಎತ್ತಕ್ತೈತೆ ಅಂತ ನಾವು ಇತ್ಕೋಗೋಗ್ಬಿಟ್ಟು ನಮ್ಮ ಸೊಂಟ 12 ಏನಾಗಿರುತ್ತಲ್ಲಿ ಬೇಡ ಅಂದರೂ ಆ ಕೆಲಸನ ಹಂಗೆ ಮಾಡುತ್ತೆ. ಗೈಸ್ ನಾನು ನಮ್ಮ ಅಪ್ಪಂಗೋಸ್ಕರ ದೋಸೆ ಮಾಡ್ತಾಯಿದ್ದೀನಿ. ರಾತ್ರಿ 2 ಗಂಟೆಗೆ ದೋಸೆ ಮಾಡ್ತಾಯಿದ್ದೀನಿ. ಕತ್ಲೆ ಕಾಣಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ದೋಸೆ ಸಿಗುತ್ತೆ. ತಗೊಳ್ಳೆ ಬೇಡನೇ ನಿಂದ ಬಿಡ ಒಳ್ದು ಡ್ಯಾಡಿ ಇದು ನಿಂತ್ಕೊಂಡು ತಿಕ್ಕೊಂಬತ್ರಿ ಅಂತ ಇವಾಗಲೇ ಸೊಂಟ ನೋವು ಅಂತ್ರಿ, ಮತ್ತೆ ಬೆಳಗ್ಗೆ ಹೆಂಗೆ ಇತ್ತಕ್ತೀಯ? ಬೆಳಗ್ಗೆ ನೀನು ಎದ್ದು ಮಾಡ್ತೀಯಲ್ಲ ಅದಕ್ಕೆ ಬೆಳಗ್ಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಅಕ್ಕ ಮಾಡ್ತಾಳೆ. ನಂಗೆ ಪೊಂಗಲ್ ಹಿಂಗಲ್ ಮಾಡಕ್ಕೆ ಬರಲ್ಲ ನೀಟಾಗಿ. ಓಕೆ ಗೈಸ್, ಮತ್ತೆ ಸಿಹಿ ಪೊಂಗಲ್ ಹೆಂಗೆ ಮಾಡ್ತೀಯಾ? ಓಕೆ ಗೈಸ್, ಇವಾಗ ನಾವು ಮೆಹಂದಿ ಹಾಕ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ ಎದ್ದೇಳು ಅಂತ. ನಮ್ಮಮ್ಮ ಎದ್ದೇಳಲೇಬೇಕು, ನಾನು ಮೆಹಂದಿ ಹಾಕಲೇಬೇಕು. ಈ ಫಸ್ಟ್ ಎಷ್ಟು ಗಟ್ಟಿಯಾಗಿ ಬರೋದು, ಹಿಂಗೆ ಬರೋದು ಕಣೆ, ತೆಳ್ಳ ಮಾಡ್ಬಿಟ್ಟವ್ರೆ. 10 ರೂಪಾಯಿ ಅಲ್ವಾ? ಆ್ಯಂಡ್ ಗೈಸ್ ಇವಾಗ ಇಲ್ಲಿ ಮೆಹಂದಿ ಹಚ್ತಾ ಇದ್ದೀನಿ. ಸೊ ಮಮ್ಮಿಗೆ ಆ್ಯಕ್ಚುಲಿ ಮೆಹಂದಿ ಹಚ್ಕೊಳ್ಳೋದು ತುಂಬ ಜಾಸ್ತಿ ಇಷ್ಟ ಆಯಿತು. ನಮ್ಮ ಮನೇಲಿ ನಮ್ಮ 4 ಜನಕ್ಕೂ ಅಷ್ಟೇ ಮೆಹಂದಿ ಹಾಕೊಳ್ಳೋದು ತುಂಬಾ ಜಾಸ್ತಿ ಇಷ್ಟ. ಬಟ್ ಏನಪ್ಪ ಅಂದರೆ ನಮ್ಮ ಅಮ್ಮಗೆ ನಿದ್ದೆನೂ ಬರ್ತಾಯಿತ್ತು. ಸರಿ ಆಯಿತು ನೀನು ಹಾಗೆ ಮಲ್ಕೊ, ನಾನು ಹಾಗೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ಮಮ್ಮಿ ಮಲ್ಕೊಂಡಿದ್ರು. ದಿಮ್ಮೇಲೆ ಕೈ ಇಟ್ಬಿಟ್ಟು ಹಾಕ್ತಾಯಿದ್ದೆ. ಸೊ ನಮ್ಮದೇ ಒಂದು ಯುನೀಕ್ ಡಿಸೈನ್ ಇದೆ. ಸೊ ಅದನ್ನೇ ಹಚ್ಕೊಳ್ಳೋದು ನಮಗೆ ಜಾಸ್ತಿ ಇಷ್ಟ. ಈ ರೌಂಡ್ ಬರುತ್ತಲ್ಲ ಅದು. ಸೊ ಅದನ್ನೇ ಹಚ್ಕೊತಾ ಇದ್ದೀವಿ ಈಗ. ಆ್ಯಂಡ್ ನಂದು ನನಗೆ ಇನ್ನೊಂದು ರೌಂಡ್ ಇದರಲ್ಲೇ ಇನ್ನೊಂದು ಡಿಸೈನ್ ಇದೆ. ಆ ಡಿಸೈನ ನಾನು ಹೇಳ್ತೀನಿ. ಇವಾಗ ಲೇಟೆಸ್ಟಾಗಿ ಬ್ಯಾಕ್ ಹ್ಯಾಂಡ್ಗೆ ಹಾಕ್ತಾರಲ್ಲ ಆ ಡಿಸೈನ್ನ ಅವಳು ಹಾಕಿಸ್ಕೊಂಡ್ಳು. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಏನು ಗೊತ್ತಾ, ಈ ಚಿಕ್ಕ ಪುಟ್ಟ ಮೂಮೆಂಟ್ಸ್ ಏನಿದ್ದೀರ ಲೈಫಲ್ಲಿ ತುಂಬಾ ಜಾಸ್ತಿ ಖುಷಿ ಕೊಡುತ್ತೆ. ಒಂಥರ ಸಖತ್ತಾಗಿ ಅನಿಸುತ್ತೆ. ಮತ್ತು ಫ್ಯಾಮ್ಲಿನ ತುಂಬ ಜಾಸ್ತಿ ಹತ್ತಿರ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂದುಗೆ ಈ ಒಂದು ಡಿಸೈನ್ನ ಹಾಕಿದೆ. ಸಕ್ಕತ್ತಾಗಿ ಬಂದಿತ್ತು ಈ ಒಂದು ಡಿಸೈನ್ ಮಾತ್ರ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಕೂಡ ಅದೇ ಥರ ಡಿಸೈನ್ ಹಾಕೋಬೇಕು ಅಂತ ಹೇಳಿಬಿಟ್ಟು ಲೆಫ್ಟ್ ಹ್ಯಾಂಡಿಗೆ ನಾನು ಹಾಕ್ಕೊಳ್ದಂತೆ ಸರಿ ರೈಟ್ ಹ್ಯಾಂಡ್ಗೆ ನಂದುಗೆ ಹೇಳಿದೆ, ನೀನು ರೈಟ್ ಹ್ಯಾಂಡಿಗೆ ಹಾಕು, ನಾನು ಲೆಫ್ಟ್ ಹ್ಯಾಂಡಿಗೆ ಅದೇ ಥರ ಹಾಕ್ಕೊತೀನಿ ಅಂತ ಹೇಳಿ. ಆ್ಯಂಡ್ ಮಮ್ಮಿ ಇದು ನೋಡಿ, ಮಮ್ಮಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಮ್ಮಿ ಮೆಹಂದಿ ಆ ರೀತಿಯಾಗಿ ಬಂದಿತ್ತು. ಆ್ಯಂಡ್ ನಂದುಗೆ ಹೇಳಿದೆ, ನಂದು ಆ್ಯಕ್ಚುಲಿ ಏನು ಗೊತ್ತಾ, ಮೆಹಂದಿ ಕ್ಲಾಸಸ್ ಹೋಗಿದ್ದೆ ಚಿಕ್ಕ ವಯಸ್ಸಲ್ಲಿ ಆಯಿತಾ. ಬಟ್ ಕಲ್ತ್ಕೊಂಡಿದ್ದು ನಾನೇ, ಆದರೆ ಅವಳೇನು ಕಲ್ತ್ಕೊಳ್ಳಿಲ್ಲ ಅದರಲ್ಲಿ ಕರೆಕ್ಟಾಗಿ. ನೆಟ್ಟಿಗೆ ಒಂದು ರೌಂಡು ಹಾಕಕ್ಕೆ ಬಂದಿಲ್ಲ. ಅದಕ್ಕೆ ಏನೇನೋ ಹಾಕ್ಬಿಟ್ಲು. ನನಗೆ ಆಮೇಲೆ ನೋಡಿದ್ರೆ ಏನು ಹಿಂಗೆ ಹಾಕಿದೆ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಿಂದನೇ ನಾನೇ ಹಾಕ್ಕೊಂಡೆ. ಅವಳು ನಂಗೆ ನಿದ್ದೆ ಬರ್ತಿದೆ ಕಣೆ ಅಂತ ಹೇಳ್ಬಿಟ್ಟು ಹೆಂಗೆಂಗೂ ಹಾಕ್ಬಿಟ್ಲು. ಬಟ್ ಲಚ್ಚು ಇರಲಿಲ್ಲ. ಸೊ ಲಚ್ಚುನ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು. ಆ್ಯಂಡ್ ಗೈಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ಇತ್ತು ನಮ್ಮ ಮನೆಯಲ್ಲಿ. ಸೊ ನಿಮ್ಮೆಲ್ಲರ ಮನೆಯಲ್ಲಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಹೇಗೆ ಆಚರಿಸಿದಿರಿ ಸಂಕ್ರಾಂತಿ ಹಬ್ಬನ ಅಂತ. ಸೊ ನಾಳೆಯ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ಕೊತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಹಾಗೂ ಪಾಸಿಟಿವ್ ಆಗಿರಿ. ಓಕೆನಾ? ಸೊ ಬಾಯ್ ಬಾಯ್.